ನಮಸ್ತೆ ಮಕ್ಕಳೇ, ನಾನು ನಿಮ್ಮ ಕನ್ನಡ ಟೀಚರ್. ಇವತ್ತು ನಾವು ಸ್ವರಾಕ್ಷರಗಳ ಬಗ್ಗೆ ಕಲಿಯುವ. ಸ್ವರಾಕ್ಷರಗಳು ನಾವು ಮೊದಲೇ ಆದಿಂದ ಋ ತನಕ ಸ್ವರಾಕ್ಷರಗಳನ್ನು ಕಲಿತಿದ್ದೇವೆ. ಆದಿಂದ ಋ ತನಕ ಸ್ವರಾಕ್ಷರಗಳನ್ನು ಕಲಿತಿದ್ದೇವೆ. ಅದಕ್ಕಿಂತ ಮುಂದಿನ ಸ್ವರಾಕ್ಷರ ಯಾವುದು? ಆದಿಂದ ಋ ನಂತರದ್ದು ಸ್ವರಾಕ್ಷರ ಅ, ಆ, ಇ, ಈ, ಉ, ಊ, ಋ. ಅಲ್ಲಿ ತನಕ ನಾವು ಕಲ್ತದ್ದು. ಮುಂದಿನ ಸ್ವರಾಕ್ಷರ ಎ, ಏ, ಐ, ಒ, ಓ, ಔ, ಅಂ, ಅಹ. ಇವತ್ತಿನ ಪಾಠದಲ್ಲಿ ನಾವು ಈ ಸ್ವರಾಕ್ಷರಗಳ ಬಗ್ಗೆ ತಿಳಿಯುವ. ಋ ತನಕ ಕಲ್ತಾಗಿದೆ. ಒ, ಓ, ಔ, ಅಂ, ಅಹ. ಎ, ಏ, ಐ, ಒ, ಓ, ಔ, ಅಂ, ಅಹ. ಆದಿಂದ ಋ ತನಕ ನೀವು ಬರೆಯುವುದನ್ನು ಕೂಡ ಕಲ್ತಿದ್ದೀರಿ ಅಲ್ವಾ? ಆದಿಂದ ಋ ತನಕ ನಿಮ್ಗೆ ಬರೀಲಿಕ್ಕೂ ಗೊತ್ತುಂಟು. ಈಗ ಓದ್ಲಿಕ್ಕೂ ನೀವು ಅಭ್ಯಾಸ ಮಾಡ್ಬೇಕು. ಒಮ್ಮೆ ನಾನು ಅದನ್ನು ರಿವೈಸ್ ಮಾಡ್ತೇನೆ. ಆದಿಂದ ಋ ತನಕ ಯಾವ ಪದಗಳು ಬರ್ತದೆ, ಯಾವ ಅಕ್ಷರಗಳು, ಆಲ್ಫಾಬೆಟ್, ಯಾವ ಪದವು ಆದಿಂದ ಸ್ಟಾರ್ಟ್ ಆಗ್ತದೆ, ಇವೆಲ್ಲ ಇದರ ವರ್ಡ್ಸ್, ಶಬ್ದಗಳು. ಅದನ್ನು ನಾನು ನಿಮ್ಗೆ ಒಮ್ಮೆ ರಿವೈಸ್ ಮಾಡ್ತೇನೆ. ಒಮ್ಮೆ ನೋಡಿ. ಅದರಲ್ಲಿ ನಿಮ್ಗೆ ಬರೆಯುವುದು ಹೇಗೆ ಅಂತ ಕೂಡ ಗೊತ್ತಾಗ್ತದೆ. ಆದಿಂದ ಋ ತನಕ ನೀವು ಬರೆಯುವುದನ್ನು ಕೂಡ ನೋಡ್ಬೋದು. ನೋಡಿ ಒಮ್ಮೆ. ಅ, ಗಮನವಿಟ್ಟು ನೋಡಿ ಇಲ್ಲಿ. ಅ, ಅಮ್ಮ, ಅ, ಅಮ್ಮ. ನೆಕ್ಸ್ಟ್ ಇದು ನೆಕ್ಸ್ಟ್ ಆ, ಆನೆ, ಆ, ಆನೆ. ಈ, ಇಲಿ, ಈ, ಇಲಿ. ಈ, ಈರುಳ್ಳಿ. ಹೀಗೆ ಇನ್ನೊಂದು ಶಬ್ದ ಯಾವುದು? ಇರುವೆ. ಇಲಿ, ಇರುವೆ, ಇರುವೆ. ಇರುವೆ ಹೇಳಿದ್ರೇನು? ಆಂಟ್. ಕನ್ನಡದಲ್ಲಿ ಆಂಟಿ, ಇರುವೆ ಅಂತ ಆಂಟಿಗೆ ಹೇಳ್ತಾರೆ. ಆಂಟ್, ಇರುವೆ. ನೆಕ್ಸ್ಟ್ ಈ, ಈರುಳ್ಳಿ, ಆನಿಯನ್. ಇವಿದ್ದು 4 ಪದಗಳು, 4 ಪಿಕ್ಚರ್ಸ್ ನೋಡಿ. ಯಾವುದೆಲ್ಲ? ಆನೆ, ಇಲಿ, ಈರುಳ್ಳಿ, ಈರುಳ್ಳಿ, ಅಮ್ಮ. ನೆಕ್ಸ್ಟ್ ಬರುವಂತದ್ದು ಉ. ಉ ಅಕ್ಷರ, ಉಂಗುರ. ಊ, ಊಟ. ಊಗೇನು? ಊಟ. ಋ, ಋಷಿ, ಋ, ಋಷಿ. ಇಲ್ಲಿ ನೋಡಿ, ನೀವು ಇದನ್ನು ಬರೀಲಿಕ್ಕೆ ಕೂಡ ನಿಮ್ಗೆ ಗೊತ್ತಾಗ್ತದೆ. ನೋಡಿ, ಋ ಹೇಗೆ ಬರೆಯುವುದು? ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೀಗೆ ಡೌನ್, ಹೀಗೆ ತಂದು ನಂತರ ಇಲ್ಲಿಂದ ಮೇಲೆ ಕೊಂಡೋಗಿ ಹೀಗೆ, ಇಲ್ಲಿಂದ ಕೆಳಗಿಂದ ಮೇಲೆ ಪುನಃ ಋ. ಇಲ್ಲಿ ತನಕ ನಾವು ಕಲ್ತದ್ದು. ಆದಿಂದ ಋ ತನಕ ನಾವು ಕಲ್ತದ್ದು ಅಲ್ವಾ?
ಇನ್ನು ನೆಕ್ಸ್ಟ್ ಇದು ಎ ಎ ಎಗೆ ಎಲೆ. ಇದು ಏ ಏ ಹೇಳುವಾಗ ನಾವು ಏಣಿ ಅಂತ ಹೇಳ್ತೇವೆ. ಏ ಹೇಳುವಾಗ ನಾವು ಏಣಿ ಅಂತ ಹೇಳುದು. ಇದಕ್ಕೆ ಎಲೆಗೆ ಏಗೆ ಏನು ಬರ್ತದೆ ಇಲ್ಲಿ? ಎಲೆ, ಲೀಫ್, ಲೀಫ್. ನೆಕ್ಸ್ಟ್ ಇದು ಏ ಏಡಿ, ಏ ಏಡಿ. ಏ ಅಕ್ಷರಕ್ಕೆ ಏಡಿ. ಐ ಐದು, ಐ ಐ ಶಬ್ದ ನೋಡಿ. ಐ ಲೆಟರ್ ಹೇಗೆ ಬರೆಯುವುದು ಹೇಳಿ ನೋಡಿ. ಇಲ್ಲಿ ಇಲ್ಲಿಂದ ಮೇಲೆ ಕೊಂಡೋಗಿ ಇಲ್ಲಿಂದ ಐ, ಐದು. 5 ಐದು. ಐದಳ, ಐದಳ ಹೇಳಿದ್ರೇನು? 5 ಪೆಟಲ್ಸ್. ನೀವು ಕೆಲವು ಹೂಗಳಲ್ಲಿ, ಹೂಗಳು ಹೇಳಿದ್ರೆ ಫ್ಲವರ್ ಅಲ್ವಾ, ಅದ್ರಲ್ಲಿ ನೀವು 5 ಎಸಳು, ಐದಳ, 5 ಪೆಟಲ್ಸ್. ಪೆಟಲ್ಸ್ ಹೇಳಿದ್ರೆ ಎಸಳು, ಐದಳ. ಐದಳ ಕೂಡ ಹೇಳ್ತಾರೆ ಐ ಶಬ್ದಕ್ಕೆ. ನೆಕ್ಸ್ಟ್ಗೆ ಓ ನೋಡಿ. ಓ ಓ ಹೇಗೆ ಪ್ರೊನೌನ್ಸ್ ಮಾಡುದು? ಓ ಒಂಟೆ. ಏನಿದು? ಒಂಟೆ, ಕ್ಯಾಮಲ್. ನೆಕ್ಸ್ಟ್ಗೆ ಬರುವಂತದ್ದು ಓ, ಓದು, ರೀಡ್, ರೀಡ್. ಓ ಓದು, ಓ ಅಂತ ಹೇಳ್ತೇವೆ ನಾವು, ಓದು, ರೀಡ್. ಅದನ್ನು ನಾವು ಇನ್ನೊಂದು ಶಬ್ದದಲ್ಲಿ ಕೂಡ ನಾವು ಓ ಲೆಟರ್ಸ್ ಇಂದ ಸ್ಟಾರ್ಟ್ ಮಾಡ್ತೇವೆ. ಯಾವುದದು? ಓ ಓ ಓಲೆ, ಓಲೆ. ಓಲೆ ಹೇಳಿದ್ರೇನು? ಓಲೆ ಹೇಳಿದ್ರೆ ಇಯರಿಂಗ್. ಇಯರಿಂಗ್ ಏನ್ ಹೇಳುವುದು? ಓಲೆ. ನೆಕ್ಸ್ಟ್ ಇದು ಔ, ಔ ಔಷಧ ನೋಡಿ. ಔ ಔಷಧ. ನೆಕ್ಸ್ಟ್ ಅಂ, ಅಂ. ಅಮ್ಗೆ ನಾನಿಲ್ಲಿ ಪಿಕ್ಚರ್ ತೋರಿಸ್ಲಿಲ್ಲ. ಅಮ್ಮಿಂದ ಸ್ಟಾರ್ಟ್ ಆಗುದು ಯಾವುದು? ಅಂಗಡಿ, ಅಂಗಡಿ. ಅಂಚೆ, ಅಂಚೆ. ಅಂಚೆಗೆ ಏನ್ ಹೇಳುದು? ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತಾರೆ? ಪೋಸ್ಟ್, ಪೋಸ್ಟ್. ಕನ್ನಡದಲ್ಲಿ ಅದನ್ನು ಅಂಚೆ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಅಂಚೆ ಅಂತ ಹೇಳ್ತಾರೆ. ಅಂಚೆ ಗೊತ್ತಾಯ್ತಾ? ಅಮ್ಮಿಂದ ಪ್ರಾರಂಭವಾಗುವ ಪದ ಯಾವುದು? ಅಂಚೆ, ಅಂಗಡಿ. ನೆಕ್ಸ್ಟ್ ಇದು ಅಹ, ಅಹ. ಈಗ ಇವಿಷ್ಟು ನಾವು ಕಲ್ತಂತ ಸ್ವರಾಕ್ಷರಗಳು ಅಲ್ವಾ? ಸ್ವರಾಕ್ಷರಗಳು. ಊಟ, ಋಷಿ, ಓದು, ಓಡು. ನೋಡಿ, ಇದು ಎರಡು ಓ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು. ಓದು, ಓಡು. ಆನೆ, ಐದು, ಐ ಐ ಅಕ್ಷರ, ಐದು. ಇನ್ನೊಂದು ಪದ ಯಾವುದು? ಐಗೆ ಐದಳ. ಇನ್ನೊಂದು ಪದ ಯಾವುದು? ಐದಳ. ಇ ಇಲಿ. ಅ ಅಮ್ಮ. ಈ ಈರುಳ್ಳಿ. ಏ ಏಡಿ. ಏಡಿ. ಉ ಉಂಗುರ, ಉ ಉಂಗುರ. ಔ ಔಷಧ, ಔ ಔಷಧ. ಏ ಏಣಿ, ಏಣಿ. ಇವೆಲ್ಲ ನಾವು
ಇವತ್ತು ಕಲ್ತಂತ ಸ್ವರಾಕ್ಷರಗಳು ಮತ್ತು ಆ ಸ್ವರಾಕ್ಷರಗಳಿಂದ ಪ್ರಾರಂಭವಾಗುವಂತ ಪದಗಳು. ಎಲ್ಲರಿಗೂ ಸರಿಯಾಗಿ ಅರ್ಥ ಆಯ್ತಲ್ಲ? ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ನೋಡಿ. ಊಟ, ಊ ಅಕ್ಷರದಿಂದ ಪ್ರಾರಂಭವಾಗುವಂತ ಪದ ಇದು, ಊಟ. ಋಷಿ, ಓದು. ಐದಳ, ಐದು. ಓಡು, ಆನೆ. ಇಲಿ, ಈ ಅಕ್ಷರದಿಂದ ಪ್ರಾರಂಭವಾಗುವಂತ ಪದ ಇಲಿ. ಅಮ್ಮ. ಈರುಳ್ಳಿ. ಏಡಿ. ಇನ್ನೊಂದು ಯಾವುದು? ಏಣಿ. ಏಣಿ. ಇಲ್ಲಿ ಅದರದ್ದು ಪಿಕ್ಚರ್ ಇಲ್ಲ. ಹೇಗೆ ಖಾಲಿ, ಹೇಗೆ ಎಲೆ. ಉಂಗುರ. ಔಷಧ. ಅಮ್ಮಿಂದ ಪ್ರಾರಂಭವಾಗುವ ಪದ ಯಾವುದು? ಅಂಚೆ. ಅಂಚೆ. ಅಹ. ಇವಿಷ್ಟು ಸ್ವರಾಕ್ಷರಗಳು. ಸ್ವರಾಕ್ಷರಗಳು ನಾವು ಕಲಿಯುವಂತ ಸ್ವರಾಕ್ಷರಗಳು, ಆದಿಂದ ಅಹ ತನಕ ಕಲಿಯುವ ಸ್ವರಾಕ್ಷರಗಳು. ಈ ಸ್ವರಾಕ್ಷರಗಳನ್ನು ಕಲಿತ ನಂತರ ನಾವು ಮುಂದೆ ಕಲಿಯುವಂಥದ್ದು ಯಾವುದು? ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳು ಗೊತ್ತಿದೆಯಾ ನಿಮ್ಗೆ? ವ್ಯಂಜನಾಕ್ಷರಗಳು. ಈಗ ನಾನು ಒಂದು ಉದಾಹರಣೆ ಕೊಡ್ತೇನೆ. ಕಮಲ. ಕಮಲ, ಲೋಟಸ್. ಅದು ಯಾವ ಪದದಿಂದ, ಅಕ್ಷರದಿಂದ ಪ್ರಾರಂಭವಾಗುವ ಪದ? ಕ ಅಲ್ವಾ? ಕ. ಕಮಲ. ಕಮಲ ಹೇಳಿದ್ರೆ ಲೋಟಸ್. ಅದು ಕ ಅಕ್ಷರದಿಂದ ಪ್ರಾರಂಭವಾಗುವ ಪದ. ಕ ಅಕ್ಷರವನ್ನು ನಾವು ವ್ಯಂಜನಾಕ್ಷರ ಅಂತ ಹೇಳ್ತೇವೆ. ಕ ಅಕ್ಷರವನ್ನು ನಾವು ವ್ಯಂಜನಾಕ್ಷರ ಅಂತ ಹೇಳ್ತೇವೆ. ಹೀಗೆ 34 ವ್ಯಂಜನಾಕ್ಷರಗಳು ಇವೆ. ಯಾವುದೆಲ್ಲ? ಕ, ಖ, ಗ, ಘ, ङ, ಚ, ಛ, ಜ, ಝ, ಞ. ಟ, ಠ, ಡ, ಢ, ಣ. ತ, ಥ, ದ, ಧ, ನ. ನೋಡಿ, ಇವೆಲ್ಲ ವ್ಯಂಜನಾಕ್ಷರಗಳು. ಇವತ್ತು ನಾವು ಈ ವ್ಯಂಜನಾಕ್ಷರಗಳ ಬಗ್ಗೆ, ಕೆಲವು ವ್ಯಂಜನಾಕ್ಷರಗಳ ಬಗ್ಗೆ ತಿಳಿಯುವ. ಪ್ರಾರಂಭದ 6 ವ್ಯಂಜನಾಕ್ಷರಗಳ ಬಗ್ಗೆ ತಿಳಿಯುವ. ಕ, ಖ, ಗ, ಘ, ङ. ಕಾದಿಂದ ಪ್ರಾರಂಭವಾಗುವ ಪದ ಯಾವುದು? ಕಮಲ. ಕಮಲ. ಕಮಲ ಹೇಳಿದ್ರೇನು? ಲೋಟಸ್. ಕಮಲ. ಅದಕ್ಕೆ ಕನ್ನಡದಲ್ಲಿ ಕಮಲ ಅಂತ ಹೇಳ್ತೇವೆ. ಅದೊಂದು ಫ್ಲವರ್ ಅಲ್ವಾ? ಎಲ್ರಿಗೂ ಗೊತ್ತುಂಟಲ್ಲ. ನಮ್ಮ ರಾಷ್ಟ್ರೀಯ ಹೂ ಯಾವುದು? ನಮ್ಮ ರಾಷ್ಟ್ರೀಯ ಹೂ ಯಾವುದು? ನ್ಯಾಷನಲ್ ಫ್ಲವರ್. ಇಂಡಿಯಾಸ್ ನ್ಯಾಷನಲ್ ಫ್ಲವರ್. ವಿಚ್ ಈಸ್ ಇಂಡಿಯಾಸ್ ನ್ಯಾಷನಲ್ ಫ್ಲವರ್? ಲೋಟಸ್. ಎಸ್ ಆರ್ ನೋ? ಲೋಟಸ್. ಅದಕ್ಕೆ ಏನು ಹೇಳುದು? ಕನ್ನಡದಲ್ಲಿ ಕಮಲ. ಕಮಲ ಅಂತ ಹೇಳ್ತೇವೆ. ನೆಕ್ಸ್ಟ್ ಇದು ಖ. ಖ. ಇನ್ನೊಂದು ಪದ ನೋಡಿ. ಕಾಗೆ ಕರಡಿ. 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 ಅದು ಕೂಡ ಕ ಅಕ್ಷರದಿಂದ ಪ್ರಾರಂಭವಾಗುವಂತ ಪದ. ಇನ್ನೊಂದು ಯಾವುದು? ಖ. ಖ, ದೊಡ್ಡ ಖ. ಖ ಅಕ್ಷರದಿಂದ
ಪ್ರಾರಂಭವಾಗುವ ಪದ ಯಾವುದು? ಖಡ್ಗ. ಖಡ್ಗ. ಖಡ್ಗ ಹೇಳಿದ್ರೇನು? ಖಡ್ಗ ಹೇಳಿದ್ರೆ ಏನು? ವಾರ್ ಆಗುವಾಗ ಮುಂಚಿನ ಕಾಲದಲ್ಲಿ ರಾಜರು ಯೂಸ್ ಮಾಡ್ತಿದ್ರು ಅಲ್ವಾ? ಖಡ್ಗ. ಖಡ್ಗ. ನೆಕ್ಸ್ಟ್ ಇದು ಗ. ಗ ಅಕ್ಷರ. ಗ ಅಕ್ಷರ. ಗಾಗೆ ಗಾದಿಂದ ಪ್ರಾರಂಭವಾಗುವ ಪದ ಯಾವುದು? ಗಾದಿಂದ ಪ್ರಾರಂಭವಾಗುವಂತ ಪದ ಗಡಿಯಾರ. ಎಲ್ಲರ ಮನೆಯಲ್ಲಿ ಉಂಟಲ್ಲ ಗಡಿಯಾರ? ಡೈಲಿ ನೋಡ್ತಾ ಇರ್ತೇವೆ ನಾವು ಗಡಿಯಾರ ಅಲ್ವಾ? ಕ್ಲಾಕ್. ಗಡಿಯಾರ ಅಲ್ವಾ? ಬೆಳಿಗ್ಗೆ ಎದ್ದ ತಕ್ಷಣ ನಾವು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಗಡಿಯಾರ, ಕ್ಲಾಕ್. ಅದೊಂದು ನಮ್ಮ ಜೀವನದ ಒಂದು ಅಂಗ ಅಲ್ವಾ? ಗಡಿಯಾರ. ಡೈಲಿ ನಾವು ಗಂಟೆ ನೋಡ್ತಾ ಇರ್ತೇವೆ. ಪ್ರತಿಯೊಂದು ಕೆಲಸವನ್ನು ಟೈಮಿಗೆ ಮಾಡ್ಬೇಕಾದ್ರೆ ನಾವು ಗಡಿಯಾರ ನೋಡ್ತಾ ಇರ್ಬೇಕು. ಗಡಿಯಾರ ವಾಚ್ ಮಾಡ್ತಾ ಇರ್ಬೇಕು. ಕ್ಲಾಕ್. ಆ ಟೈಮಿನ ಹಾಗೆ ನಾವು ನಮ್ಮ ಕೆಲಸವನ್ನು ನಡೆಸ್ತಾ ಇರ್ಬೇಕು. ಗಡಿಯಾರ ಹೇಳಿದ್ರೆ ಗೊತ್ತಾಯ್ತಲ್ಲ? ಗಡಿಯಾರ, ಗಂಟೆ. ಗಂಟೆ. ಇನ್ನೊಂದು ದೊಡ್ಡ ಘ ನೋಡಿ. ಗ. ನಾನು ಹೇಳುವಾಗ ಸ್ವಲ್ಪ ಒತ್ತು ಕೊಟ್ಟು ಹೇಳಿದೆ ಅಷ್ಟೇ. ಘ. ಗಂಟೆ. ಗಂಟೆ ಹೇಳಿದ್ರೇನು? ಬೆಲ್. ಬೆಲ್. ಎಲ್ಲಿರ್ತದೆ ಬೆಲ್ ಹೆಚ್ಚಾಗಿ? ನೋಡ್ತೀರಲ್ಲ ನೀವು? ಬೆಲ್ ಸ್ಕೂಲಲ್ಲಿ ಇರ್ತದೆ. ಬೆಲ್ ಮಾಡ್ಲಿಕ್ಕೆ ದೊಡ್ಡ ಗಂಟೆ ಇರ್ತದೆ. ಅದನ್ನು ಬೆಲ್ ಅಂತ ಹೇಳ್ತಾರೆ. ಗಂಟೆ. ಗಂಟೆ. ಏನ್ ಹೇಳುದು ಬೆಲ್ಲಿಗೆ? ಗಂಟೆ. ಕ ಖ ಗ ಘ ङ ङ ಚ ಛ ಜ ಝ ಞ ಚ ಛ ಜ ಝ ಞ. ಚ ಅಕ್ಷರದಿಂದ ಪ್ರಾರಂಭವಾಗುವಂತ ಪದ ಯಾವುದು? ಯಾರು ಹೇಳ್ತೀರಿ? ಚ ಅಕ್ಷರದಿಂದ ಪ್ರಾರಂಭವಾಗುವಂತ ಪದ. ನೀವು ಮನೆಯಲ್ಲಿ ಅದನ್ನು ಉಪಯೋಗಿಸ್ತೀರಿ. ಕಿಚನ್ ಅಲ್ಲಿ ಉಪಯೋಗಿಸ್ತಾರೆ. ಡೈಲಿ ನೀವು ಊಟ ಮಾಡುವಾಗ ಕೆಲವರು ಉಪಯೋಗಿಸ್ತಾರೆ. ಯಾವುದದು? ಚ ಅಕ್ಷರದಿಂದ ಪ್ರಾರಂಭವಾಗುವಂತ ಪದ. ಅದು. ಒಂದು ನೀವು ಡೈಲಿ ಕೆಲವರು ಆಟ ಆಡ್ತಾರೆ ಅದ್ರಲ್ಲಿ. ಯಾವುದದು? ಚ ಹೇಳಿದ್ರೆ ಚಮಚ. ಚ ಹೇಳಿದ್ರೆ ಚಮಚ. ಇನ್ನೊಂದು ಪದ ಯಾವುದು ಚಾಗೆ? ಚೆಂಡು, ಬಾಲ್. ಚಮಚ ಹೇಳಿದ್ರೇನು? ಚಮಚ ಹೇಳಿದ್ರೆ ಸ್ಪೂನ್ ಅಲ್ವಾ? ಸ್ಪೂನಿಗೇನ್ ಹೇಳುದು ಕನ್ನಡದಲ್ಲಿ? ಚಮಚ. ಚಮಚ. ಛ ಛ ದೊಡ್ಡ ಛ. ಛತ್ರಿ. ಛತ್ರಿ. ಈಗ ರೈನಿ ಸೀಸನ್ಗೆ ಎಲ್ರೂ ಉಪಯೋಗಿಸ್ತಾರೆ. ಯಾವುದದು? ಛತ್ರಿ. ಛತ್ರಿ ಹೇಳಿದ್ರೇನು? ಅಂಬ್ರೆಲ್ಲಾ. ಛತ್ರಿ ಹೇಳಿದ್ರೇನು? ಅಂಬ್ರೆಲ್ಲಾ. ಛತ್ರಿ ಹೇಳಿದ್ರೆ ಅಂಬ್ರೆಲ್ಲಾ. ಚ ಛ ಜ ಜ ಜಾಗೆ ಯಾವುದು? ನಾವು ಕೆಲವೊಮ್ಮೆ ದೂರ ಹೋಗ್ತಾ ಇರ್ತೇವೆ ನೋಡ್ಲಿಕ್ಕೆಲ್ಲ. ಟೂರಿಗೆಲ್ಲ ಹೋಗ್ತೇವೆ. ಆಗ ನೋಡ್ಲಿಕ್ಕೆ ಕೆಲವರು ಪರ್ಟಿಕ್ಯುಲರ್ ಆಗಿ ಅದನ್ನೇ ನೋಡ್ಲಿಕ್ಕೆ ಹೋಗ್ತಾರೆ. ಏನು? ಜಾದಿಂದ ಪ್ರಾರಂಭವಾಗುವ ಅಕ್ಷರ ಯಾವುದು?
ನೀರು ಮೇಲಿಂದ ಕೆಳಗೆ ಇಳ್ದು ಬರ್ತದೆ. ಅದನ್ನೇನ್ ಹೇಳ್ತಾರೆ? ಮೇಲಿಂದ, ತುಂಬಾ ಮೇಲಿಂದ, ಹೈಟ್ ಇಂದ ಇಳ್ದು ಬರ್ತದೆ. ಅದನ್ನೇನ್ ಹೇಳ್ತಾರೆ? ಜಲಪಾತ. ಏನ್ ಹೇಳುದು? ಜಲಪಾತ, ಫಾಲ್ಸ್ ಅಲ್ವಾ? ವಾಟರ್ ಫಾಲ್, ಜಲಪಾತ. ಝ, ಇನ್ನೊಂದು ದೊಡ್ಡ ಝ, ಝರಿ. ಅದು ಕೂಡ ಹಾಗೆ ನೀರು ಹರಿದು ಬರುವಂತಹದ್ದನ್ನು ಝರಿ ಅಂತ ಹೇಳ್ತೇವೆ. ಜಲಪಾತ ಹೇಳಿದ್ರೆ ಮೇಲಿಂದ, ತುಂಬಾ ಹೈಟ್ ಇಂದ ಕೆಳಗೆ ನೀರು ಬೀಳ್ತದೆ, ಜಲಪಾತ. ದೊಡ್ಡ ಝಾಕೆ ಝರಿ, ಝರಿ. ಛ ಛ ಜ ಝ ನ್ಯ, ನ್ಯ ಅಲ್ವಾ? ನ್ಯ ಅಕ್ಷರ. ನ್ಯ ಅಂತ ನಾವು ಹೇಗೆ ಪ್ರೊನೌನ್ಸ್ ಮಾಡುದು? ನ್ಯ. ಅದು ನಾವು ಪ್ರೊನೌನ್ಸ್ ಮಾಡುವಾಗ ಒಂದು ಶಬ್ದ ನಮ್ಮ ಮೂಗಿನಿಂದ ನಾವು ಉಚ್ಚಾರ ಮಾಡ್ತೇವೆ, ನ್ಯ ಅಲ್ವಾ? ಯಾವುದೆಲ್ಲ ವ್ಯಂಜನಗಳಾಯ್ತು? ಕ, ಖ, ಗ, ಘ, ङ, ಚ, ಛ, ಜ, ಝ, ನ್ಯ. ಇವಿಷ್ಟು ವ್ಯಂಜನಗಳನ್ನು ನಾವಿವತ್ತು ಕಲ್ತೆವು. ಸ್ವರಾಕ್ಷರ ಮತ್ತೆ ಒಟ್ಟಿಗೆ 8 ವ್ಯಂಜನಾಕ್ಷರಗಳನ್ನು ನಾವು ಕಲ್ತೆವು. ಇವತ್ತಿನ ಪಾಠ ಎಲ್ಲರಿಗೂ ಅರ್ಥ ಆಯ್ತಲ್ಲ? ಎಲ್ಲರಿಗೂ ಅರ್ಥ ಆಯ್ತಲ್ಲ ಇವತ್ತಿನ ಪಾಠ? ಮೊದಲಿಂದ ಇನ್ನೊಮ್ಮೆ ನಾನು ರಿವೈಸ್ ಮಾಡ್ತೇನೆ. ಸ್ವರಾಕ್ಷರಗಳು. ಸ್ವರಾಕ್ಷರಗಳು ಯಾವುದೆಲ್ಲ? ಅ, ಆ, ಇ, ಈ, ಉ, ಊ, ಋ, ಎ, ಏ, ಐ, ಒ, ಓ, ಔ, ಅಂ, ಅಹ. ಇವಿಷ್ಟು ಸ್ವರಾಕ್ಷರಗಳು. ವ್ಯಂಜನಾಕ್ಷರಗಳು ಯಾವುದೆಲ್ಲ? ಕ, ಖ, ಗ, ಘ, ङ. ಕ, ಖ, ಗ, ಘ, ङ. ಇನ್ನು ಮುಂದೆ ಬರುವಂತದ್ದು ಚ, ಛ, ಜ, ಝ, ಞ. ಯಾವುದು? ಮುಂದಿನ ಪದ ಯಾವುದು? ಚ, ಛ, ಜ, ಝ, ಞ ಅಲ್ವಾ? ಇವಿಷ್ಟು ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳು. ಸ್ವರಾಕ್ಷರಗಳು ಮತ್ತು ವ್ಯಂಜನಗಳ ಬಗ್ಗೆ ನಿಮ್ಗೆ ಇವತ್ತು ತಿಳಿಯಿತು ಅಲ್ವಾ? ಪದಗಳು, ಅದರ ಪದಗಳು ಕೂಡ ನಿಮ್ಗೆ ಗೊತ್ತಾಯ್ತು. ಆದಿಂದ ಅಮ್ಮ, ಆದಿಂದ ಅಮ್ಮ. ಆದಿಂದ ಆನೆ, ಆದಿಂದ ಆನೆ. ಈ ಪದದಿಂದ ಇಲಿ, ಈಯಿಂದ ಈರುಳ್ಳಿ, ಈರುಳ್ಳಿ. ಆ ಆಯ್ತು, ಈ ಉ ಉಂಗುರ, ಉ ಉಂಗುರ. ಊ ಊಟ, ಊ ಊಟ. ಋ ಋಷಿ, ಋ ಋಷಿ. ಎ ಇಂದ ಎಲೆ, ಎ ಇಂದ ಎಲೆ. ಎ ಇಂದ ಏಣಿ, ಎ ಇಂದ ಏಣಿ. ಅ ಆ ಇ ಈ ಉ ಊ ಋ ಎ ಏ ಐ, ಐದಳ, 5. ಐ ಆದ್ಮೇಲೆ, ಐ ಆದ್ಮೇಲೆ ಯಾವುದು? ಅ ಆ ಇ ಈ ಉ ಊ ಋ ಎ ಏ ಐ
ಓ ಓ ಒಂಟೆ ಒಂಟೆ. ಓ ಓಲೆ ಓದು. ಔ ಔಷಧ ಔ ಔಷಧ. ಆಮೇಲೆ ಅಂ ಅಂ ಅಂಗಡಿ ಅಂಗಡಿ. ಆಮೇಲೆ ಯಾವುದು? ಅಹ ಅಹ. ಆಮೇಲೆ ನಾವು ಮುಂದೆ ಕಲಿಯುವಂಥದ್ದು ವ್ಯಂಜನಾಕ್ಷರಗಳು. ವ್ಯಂಜನಗಳನ್ನು ನಾವು ಕಲ್ತದ್ದು. ವ್ಯಂಜನಗಳು ಯಾವುದೆಲ್ಲ? ಕ ಖ ಗ ಘ ङ ಚ ಛ ಜ ಝ ಞ ಅಲ್ವಾ? ಇವಿಷ್ಟು ವ್ಯಂಜನಾಕ್ಷರಗಳು. ಕ ಖ ಗ ಘ ङ ಛ ಛ ಜ ಝ ಞ ಟ ಠ ಡ ಢ ಣ ನೋಡಿ ಇಲ್ಲಿ ನೋಡಿ ಇಲ್ಲಿ ಬರ್ದದ್ದು ಉಂಟು. ನಾನು ಮತ್ತೊಮ್ಮೆ ನಿಮ್ಗೆ ಮುಂದಿನ ಪಾಠದಲ್ಲಿ ಅದನ್ನು ಸರಿಯಾಗಿ ಬರೀಲಿಕ್ಕೆ ಕಲಿಸ್ತೇನೆ. ಇಲ್ಲಿ ನೋಡಿ ಕ. ಇವತ್ತು ನಾವು ಮಾಡಿದಂತ ಇಷ್ಟು ಸ್ವರಾಕ್ಷರಗಳು ಅ ಆ ಇ ಈ ಉ ಊ ಋ ಎ ಏ ಐ ಒ ಓ ಔ ಅಂ ಅಹ. ಇವಿಷ್ಟು ವ್ಯಂಜನಾಕ್ಷರಗಳು. ನೋಡಿ ಇದೆಲ್ಲ ಇವತ್ತು ನಾವು ಕಲ್ತದ್ದು ಈ ವ್ಯಂಜನದಿಂದ ಇಲ್ಲಿ ತನಕ ನಾವು ಕಲ್ತದ್ದು. ಮೊದಲಿಗೆ ನಾನು ಓದ್ತೇನೆ. ಕ ಕ ಕ ಕಮಲ, ಖ ಖಡ್ಗ, ಗ ಗಡಿಯಾರ, ಘ ಘಂಟೆ, ङ ಚ ಚಮಚ ಚಂಡು, ಛ ಛತ್ರಿ ಛತ್ರಿ, ಜ ಜಲಪಾತ ಜ ಜಲಪಾತ, ಝ ಝರಿ ಝ ಝರಿ, ಞ ಞ ಕ ಖ ಗ ಘ ಞ ಚ ಛ ಜ ಝ ಞ, ಕ ಖ ಗ ಘ ಞ ಚ ಛ ಜ ಝ ಞ. ಇವಿಷ್ಟು ವ್ಯಂಜನಾಕ್ಷರಗಳು ನಾವು ಇವತ್ತು ಕಲ್ತದ್ದು. ಮುಂದಿನ ಪಾಠದಲ್ಲಿ ನಾವು ಬಣ್ಣಗಳ ಬಗ್ಗೆ ಸಹ ನೋಡೋಣ. ಬಣ್ಣಗಳು ಯಾವುದೆಲ್ಲ ಬಣ್ಣಗಳುಂಟು? ರೈನ್ಬೋ, ಅದರಲ್ಲಿ ಎಷ್ಟು ಬಣ್ಣಗಳುಂಟು ಅದನ್ನು ಕೂಡ ನಾವು ತಿಳಿಯುವ. ಮುಂದಿನ ಪಾಠದಲ್ಲಿ ಈ ವ್ಯಂಜನಾಕ್ಷರಗಳ ಜೊತೆ ಬಣ್ಣಗಳ ಬಗ್ಗೆ ಸಹ ಹೆಚ್ಚು ವಿವರವನ್ನು ತಿಳಿಯುವ. ಎಲ್ರೂ ಮುಂದಿನ ಪಾಠಕ್ಕೆ ರೆಡಿಯಾಗಿರಿ. ನಾನು ನಿಮ್ಗೆ ಹೆಚ್ಚಿನ ವಿಷಯಗಳನ್ನು ಬಣ್ಣಗಳ ಬಗ್ಗೆ ಹೇಳಿಕೊಡ್ತೇನೆ. ಅಲ್ಲಿ ತನಕ ಎಲ್ರಿಗೂ ಶುಭ ದಿನ.